ಧನುರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಈ 5 ತಪ್ಪುಗಳನ್ನ ಮಾಡಬೇಡಿ, ಎಚ್ಚರ. ಮೊದಲನೆಯ ತಪ್ಪು ಓವರ್ ಕಾನ್ಫಿಡೆನ್ಸ್. ಜಾಬ್ ಅಲ್ಲಿ ನಿಮಗೆ ಓವರ್ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಕಂಡು ಬರ್ತಾ ಇದೆ. ಅದು ಸೆಪ್ಟೆಂಬರ್ ತಿಂಗಳ 3ನೇ ವಾರ 4ನೇ ವಾರ ಅತ್ಯದ್ಭುತವಾಗಿರುತ್ತೆ ನಿಮ್ಮ ಜಾಬ್. ಯಾಕೆಂದ್ರೆ ಬುಧ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಸೊ ಪರಮೋಚ್ಚ ಸ್ಥಿತಿಯಲ್ಲಿರುವ ಬುಧನ ಒಟ್ಟಿಗೆ ಅಂದ್ರೆ ನಿಮಗೆ ಉದ್ಯೋಗ ಕೆಲಸ ಕೊಡ್ತಕ್ಕಂಥವನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಜಾಬ್ ಸೆಟಲ್ಮೆಂಟ್ ಎಲ್ಲ ಸೂಪರ್. ಬಟ್ ರವಿ ಬಂದ್ಬಿಡ್ತಾನೆ 3ನೇ ವಾರ 10ನೇ ಮನೆಗೆ. ರವಿ ಯಾವಾಗ 10ನೇ ಮನೆಗೆ ಬಂದ್ಬಿಡ್ತಾನೋ ಕಾರಕೋ ಭಾವ ನಾಶಾಯ ಅನ್ನುವ ರೀತಿಯಲ್ಲಿ ಆ ವಾಕ್ಯಕ್ಕೆ ಅನುಗುಣವಾಗಿ ಸೆಪ್ಟೆಂಬರ್ ತಿಂಗಳ 3 ಹಾಗೂ 4ನೇ ವಾರ ಜಾಬ್ ರಿಸೈನ್ ಮಾಡೋಣ, ಇದು ಬೇಡ, ಬೇರೆ ಏನಾರು ಮಾಡೋಣ, ಇಷ್ಟೆಲ್ಲ ಇದೆ. ಓವರ್ ಕಾನ್ಫಿಡೆನ್ಸ್, ನನಗೆ ಗೊತ್ತು, ನನ್ನ ಲೆವೆಲ್ ನನಗೆ ಗೊತ್ತಿಲ್ಲ, ನನ್ನ ತಾಕತ್ ನನಗೆ ಗೊತ್ತಿಲ್ವ, ನನ್ನ ನಾಲೆಡ್ಜ್ ನನಗೆ ಗೊತ್ತಿಲ್ವ, ನನ್ನ ರೀಚ್ ನನಗೆ ಗೊತ್ತಿಲ್ಲ, ಐ ಕ್ಯಾನ್ ಡು, ನಾನು ಮಾಡ್ತೀನಿ ನೋಡಿ ಹೆಂಗಾರೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿ 3ನೇ ಹಾಗೂ 4ನೇ ವಾರ ಜಾಬ್ ರಿಸೈನ್ ಮಾಡೋಕ್ಕೆ ಹೋಗುವಂಥದ್ದು, ಸ್ವಲ್ಪ ಉದ್ಯೋಗ ಸಂಬಂಧಿತ ಎಡವಟ್ಟುಗಳನ್ನು ನೀವು ಮಾಡಿಕೊಳ್ಳುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ದಯವಿಟ್ಟು ಮಾಡಬೇಡಿ, ಎಚ್ಚರ ವಹಿಸಿ. ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಎರಡನೇ ತಪ್ಪು ನೀವು ಮಾಡಬಾರ್ದು ಧನುರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಏನಪ್ಪ ಅಂತಂದರೆ ತಂದೆಯವರೊಂದಿಗೆ ಜಗಳ ಮನಸ್ತಾಪಗಳು. ಎಸ್, ನೀವು ಧನುರಾಶಿಯವರು ಖಂಡಿತವಾಗಿ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳಲ್ಲಿ ನಿಮ್ಮ ತಂದೆಯವರೊಟ್ಟಿಗೆ ಜಗಳ ಮನಸ್ತಾಪಗಳನ್ನು ಮಾಡುವ ಸಾಧ್ಯತೆ ಇದೆ. ನಿಮ್ಮ ಮೇಲೆ ಅವರಿಗೆ ಬೇಸರವಾಗಿ ನಾನು ನನ್ನ ಮಕ್ಕಳಿಗೆ ಇಷ್ಟೆಲ್ಲ ಮಾಡ್ತಾ ಇದ್ದೇನೆ, ಅವರು ನನಗೆ ಏನೋ ಪ್ರತಿಫಲ ರೂಪದಲ್ಲಿ ಇದನ್ನು ಕೊಡ್ತಾ ಇದ್ದಾರೆ, ಹೀಗೆ ಮಾತಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ ಅನ್ನುವ ಬೇಸರ, ಅದು ಪಿತೃಶಾಪವಾಗ್ತದೆ. ಯಾಕಂದರೆ ನಿಮ್ಮ ತಂದೆಯವರು ಕಣ್ಣಲ್ಲಿ ನೀರು ಹಾಕಿದ್ರೆ ಅದು ನಿಮಗೇ ತೊಂದರೆ. ಸೊ ಅದರಿಂದ ದಯವಿಟ್ಟು ಈ ವಿಚಾರದಲ್ಲಿ ಬಹಳ ಯೋಚನೆ ಮಾಡಿ, ತಂದೆಯವರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ತಂದೆಯವರು ನಿಮಗೆ ಏನು ಕೊಟ್ಟರು, ಏನು ಮಾಡಿದ್ರು, ಏನು ಬಿಟ್ಟರು ಅದನ್ನು ನೆನಪು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಕರ್ತವ್ಯ ಮಗನಾಗಿ ಮಗಳಾಗಿ ನೀವೇನು ಮಾಡಬೇಕು ಮಾಡಿ. ಜೊತೆಗೆ ಸ್ವಲ್ಪ ತಂದೆಯವರ ಆರೋಗ್ಯವು ಹಾಳಾಗಬಹುದು, ಸ್ವಲ್ಪ ಹಾಳಾಗುವತ್ತ ಸಾಗುತ್ತಾ ಇದೆ ಅಂತ ಕಂಡು ಬರ್ತಾ ಇದೆ. ಇದು ಆರಂಭ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿದೆ. ಸೊ ಇನ್ನು ಮುಂದೆ ಪೂರ ಹಾಳಾದ ಮೇಲೆ ನೀವು ಆರೋಗ್ಯ ಸರಿ ಮಾಡಿಸೋದಕ್ಕಿಂತ ಈಗಲೇ ಅವ್ರಿಗೊಂದ್ಸಲ ಮೆಡಿಕಲ್ ಚೆಕಪ್ ಆದಿಗಳನ್ನ ಮಾಡಿಸ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ದಯವಿಟ್ಟು ಎಚ್ಚರ ವಹಿಸಿ. ಮೂರನೇ ತಪ್ಪು, ಇದನ್ನೂ ಸಹ ನೀವು ಮಾಡಬಾರದು, ಮಾಡಿಬಿಡ್ತೀರಾ ಧನುರಾಶಿಯವರು ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ. ಏನಪ್ಪ ಅಂತಂದರೆ ಫ್ರೆಂಡ್ಸ್ ಜೊತೆಗೆ ಜಗಳ ಮಾಡಿಬಿಡ್ತೀರಾ. ನಿಮ್ಮ ಫ್ರೆಂಡ್ ಬಹಳ ಒಂದು ದೊಡ್ಡ ಎಂತ ಹೇಳ್ತೀವಿ, ದೊಡ್ಡ ಸಾಧನೆಯನ್ನು, ದೊಡ್ಡ ಏನೋ ಒಂದು ಅವಕಾಶ ಏನೋ ಸಿಗುತ್ತೆ ನಿಮ್ಮ ಸ್ನೇಹಿತನಿಗಾಗಿರಬಹುದು, ಬಾಳ ಸಂಗಾತಿಗಾಗಿರಬಹುದು, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಗಾಗಿರಬಹುದು, ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ಗಾಗಿರಬಹುದು. ಅವ್ರಿಗೇನೋ ಒಂದು ಅನುಕೂಲ ಆಗುತ್ತೆ ಅವರಿಗೆ. ಅಂದರೆ ಅವರಿಗೇನೋ ಪ್ರಮೋಷನ್ ಸಿಗ್ಬೋದು, ಅಥವಾ ಅವ್ರಿಗೇನೋ ಅಧಿಕಾರ ಸಿಗ್ಬೋದು, ಅವ್ರಿಗೇನೋ ಒಂದು ಸ್ಪೆಷಲ್ ಏನೋ ಒಂದು ಸಿಗುತ್ತೆ ಅವರಿಗೆ. ಅದನ್ನು ನೀವು ನೋಡಿ ಸೀದಾ ಹೋಗಿ ನಿಮಗೆ ಇಷ್ಟು ಸಿಕ್ಕಿದೆಯಲ್ಲ, ನನಗೆ ಇದನ್ನು ಮಾಡಿಕೊಡಿ, ನನಗೆ ಇದನ್ನು ಮಾಡಿಕೊಡು, ನನಗೆ ಇದನ್ನು ಕೊಡು, ನನಗೆ ಅದನ್ನು ಕೊಡು ಅಂತ ನೀವು ಕೇಳ್ತೀರ ಅವ್ರನ್ನ. ಅವರು ನಿಮಗೆ ಆಗಲ್ಲ, ಈಗಾಗಲ್ಲ, ಮಾಡಿಕೊಡಲ್ಲ ಅಂತಲ್ಲ, ಮಾಡಿಕೊಡ್ತೀನಿ ಬಟ್ ಸ್ವಲ್ಪ ಟೈಮ್ ಕೊಡು, ಆಮೇಲೆ ಮಾಡಿಕೊಡ್ತೀನಿ ಅಂತಲೋ ಏನೋ ಹೇಳ್ತಾರೆ ನಿಮಗೆ ಅವರು. ಬಟ್ ನೀವು ಸಡನ್ನಾಗಿ ಸಿಟ್ಟು ಮಾಡಿಕೊಂಡು ಜಗಳ ಮಾಡಿಬಿಡ್ತೀರಾ ಅವ್ರ ಹತ್ರ ಅಂತ ಕಂಡು ಬರುತ್ತೆ. ನೋಡ್ದಾ, ಅಧಿಕಾರ ಬಂತು ಅಂತ ಅಹಂಕಾರ ಬಂದ್ಬಿಡ್ತು ನಿನಗೆ, ಬದಲಾಗ್ಬಿಟ್ಟೆ, ಚೇಂಜ್ ಆಗ್ಬಿಟ್ಟೆ, ನೀನು ಮೊದಲಿದ್ದಂಗಿಲ್ಲ, ನೋಡಿ ದುಡ್ಡು ಬಂದ ತಕ್ಷಣ ನೋಡಿ ಜನ ಹೆಂಗೆ ಚೇಂಜ್ ಆಗ್ತಾರೆ. ಈ ಥರ ನೀವು ಅವರ ವಿರುದ್ಧವಾಗಿ ಏನೋ ಒಂದಿಷ್ಟು ವಾಟ್ಸಪ್ ಸ್ಟೇಟಸ್ಗಳು ಹಾಕೋದು, ಏನೋ ಮಾಡೋದು, ಏನೋ ಮಾಡ್ತೀರಾ ನೀವು, ಅಥವಾ ಯಾರ ಹತ್ರ ಹೇಳೋದು ಫೋನ್ ಮಾಡಿಕೊಂಡು, ನೋಡ್ದಾ ನಾನು ಹೋಗಿ ಕೇಳಿದೆ, ನೋಡ್ದಾ ಅವಾಗೆಲ್ಲ ಕಷ್ಟದಿಂದ ನಾವು ಬೇಕಾಗಿತ್ತು, ಇವಾಗೆಲ್ಲ ದೊಡ್ಡವರಾಗ್ಬಿಟ್ರಪ್ಪ, ನಮ್ಮಲ್ಲಿ ಮಾತಾಡ್ಸೋದು. ಆ ವ್ಯಕ್ತಿಯಾಗ ಅವ್ರ ಕಿವಿ ಉತ್ತಾನೆ, ಆಯ್ತಲ್ವ, ನಿನ್ನ ಬಗ್ಗೆ ಹಿಂಗೆ ಹೇಳ್ತಾ ಇದ್ರು ಅಂತೇಳಿ. ಸೊ ಒಳ್ಳೆ ಫ್ರೆಂಡ್ ಜೊತೆಗೆ ಜಗಳ ಮಾಡ್ಕೊಂಡು ಅವನ್ನ ಹಾಳು ಮಾಡ್ಕೊಳ್ತಾರೆ. ಅದು ಏನು, ನಿಮ್ಮ ಫ್ರೆಂಡ್ ಒಳ್ಳೆ ಸ್ಟೇಟಸಲ್ಲಿ, ಒಳ್ಳೆ ಜಾಗದಲ್ಲಿ, ಒಳ್ಳೆ ಅಧಿಕಾರದಲ್ಲಿದ್ದಾಗ, ಆಯ್ತಲ್ವಾ, ಅವರಿಂದ ನಿಮಗೆ ಅನುಕೂಲ ಆಗಬೇಕು. ನೀವು ರಿಕ್ವೆಸ್ಟ್ ಮಾಡಿ ತಪ್ಪಲ್ಲ, ಬಟ್ ಜಗಳ ಸಿಟ್ಟು ಮನಸ್ತಾಪಗಳು ಮಾಡಿಕೊಂಡು ಆ ಫ್ರೆಂಡ್ಶಿಪ್ನೇ ಹಾಳು ಮಾಡ್ಕೊಂಡ್ಬಿಡಬೇಡಿ. ಅಷ್ಟೇ ಅಲ್ಲ, ನಿಮ್ಮ ಬಾಳ ಸಂಗಾತಿಯೊಂದಿಗೂ ಇದೇ ಕೆಲಸ ಮಾಡ್ತೀರಾ, ಜಗಳ ಮನಸ್ತಾಪಗಳು ಮಾಡ್ತೀರಾ, ನಿಮ್ಗೇನೋ ಒಂದು ಸರಿ ಹೋಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ದೊಡ್ಡದಾಗಿ ಜಗಳ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ದಯವಿಟ್ಟು ಈ ಚಿತ್ರ ವಿಚಿತ್ರಾತಿಗಳನ್ನು ಬಿಡಿ. ಒಂದು ಸ್ವಲ್ಪ 10 ನಿಮಿಷ ಕೂತ್ಕೊಂಡು ಮೆಡಿಟೇಷನ್ ಮಾಡಿ, ದಿನ ರಾತ್ರಿ ಒಂದು ಅರ್ಧ ಗಂಟೆನೋ 10 ನಿಮಿಷನೋ, ಮೈಂಡ್ ಕೂಲ್ ಆಗುತ್ತೆ, ಸುಖ ಸುಮ್ಮನೆ ಸಿಟ್ಟು ಬರಲ್ಲ. ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು ನೀವೇ ಕೂತ್ಕೊಂಡು ಯೋಚನೆ ಮಾಡಿ. ಇನ್ನೊಬ್ಬರು ಬೆರಳು ಮಾಡಿ ತೋರಿಸಿ ನೀನು ತಪ್ಪು ಮಾಡ್ತಿದ್ಯಾ ಅಂತ ಹೇಳಿಸ್ಕೊಳ್ಬೇಡಿ. ನೀವೇ ಕೂತ್ಕೊಂಡು ನೀನು ತಪ್ಪು ಮಾಡ್ತಾ ಇದ್ದೀನಾ ಇಲ್ವಾ, ಎಷ್ಟು ತಪ್ಪು ಮಾಡ್ತಿದ್ದೀನ ಸ್ವಲ್ಪ ಅಂದಾಜಿಸಿ ನೋಡಿ, ಖಂಡಿತವಾಗಿ ಸರಿ ಹೋಗುತ್ತೆ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಅದ್ಭುತವಾದ ಪ್ರಸಾದ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಅದ್ಭುತವಾದ ಪರಿಹಾರ ಇದೆ. 4ನೇ ಎಚ್ಚರಿಕೆ, ಧನುರಾಶಿಯರು ಈ ತಪ್ಪನ್ನು ಸಹ ನೀವು ಮಾಡಬಾರದು. ಆದರೆ ನೀವು ಮಾಡುವಂಥ ಸಾಧ್ಯತೆಗಳು
ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ದಯವಿಟ್ಟು ಮಾಡಬೇಡಿ. ನೀವು ಪ್ರಯಾಣಾದಿಗಳಿಗೆ ತುಂಬ ಅವಕಾಶಗಳು ಸಿಗುತ್ತೆ, ಆದರೆ ನನ್ನ ಪ್ರಕಾರ ನೀವು ಪ್ರಯಾಣ ಮಾಡಬಾರದು. ಅಂದರೆ ದೂರ ದೂರ ಹೋಗ್ತಕ್ಕಂಥ ಅವಕಾಶಗಳು, ದೂರ ಪ್ರಯಾಣ. ಸುಮ್ಮನೆ ರೀ ಗುರುಗಳೇ, ನನಗೆ ಅಪರೂಪದಲ್ಲಿ ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ನಾನು ಹೊರಟು ಬಿಡ್ತೀನಿ, ಅವ್ರು ಬಾ ಅಂತ ಹೇಳಿದರೆ ನಾನು ಹೊರಟು ಬಿಡ್ತೀನಿ, ಅವರು ಏನೋ ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ ನಾನು ಹೊರಟು ಬಿಡ್ತೀನಿ, ನಾನೇ ಬೈಕ್ ತೊಗೊಂಡೋಗ್ತೀನಿ, ಕಾರ್ ತೊಗೊಂಡೋಗ್ತೀನಿ, ಬಸ್ಸಲ್ಲಿ ಹೋಗ್ತೀನಿ, ಅಲ್ಲೋಗ್ತೀನಿ, ಇಲ್ಲೋಗ್ತೀನಿ. ನೀವು ಅಂದರೆ ಧನುರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡುವಂತಹ ಪ್ರಯಾಣಗಳಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ. ಅವಘಡಗಳು, ಆಕ್ಸಿಡೆಂಟ್ಸ್ ಅಂತೀವಲ್ಲ, ಆ ಯೋಗ ಫಲಗಳು ಜಾಸ್ತಿ ಇದೆ. ಹಾಗೂ ಹೋದ ಕೆಲಸ 50% ಆಗುತ್ತೆ, 50% ಆಗಲ್ಲ. ಸೊ ಆದ್ದರಿಂದ ಆ ತರಹದ ಒಂದು ಸಮಸ್ಯೆಗಳನ್ನು ಇಟ್ಟುಕೊಂಡು ನೀವು ಮುಂದುವರಿತಕ್ಕಂಥದ್ದು ನನ್ನ ಪ್ರಕಾರ ಸರಿಯಲ್ಲ. ಆಮೇಲೆ ನಿಮಗೆ ಬಿಟ್ಟಂಥ ವಿಚಾರ, ಯೋಚನೆ ಮಾಡ್ಕೊಳ್ಳಿ. 5ನೇ ಎಚ್ಚರಿಕೆ, ಈ ತಪ್ಪನ್ನು ಸಹ ಧನುರಾಶಿಯವರು ಮಾಡಬಾರದು. ಆದರೂ ಸಹ ನೀವು ಮಾಡ್ತೀರಾ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಏನಪ್ಪ ಅದು ಅಂದರೆ ಸಾಲ. ನಿಮಗೆ ಸಿಕ್ಕಾಪಟ್ಟೆ ಸಾಲ ಸಿಗುತ್ತೆ, ಒಳ್ಳೆ ಸಾಲ ಸಿಗುತ್ತೆ, ಅನಾವಶ್ಯಕ ಆದರೂ ಸಹ ನೀವು ಮಾಡಿಬಿಡ್ತೀರ. ಅದು ಬಹಳ ಸಮಸ್ಯೆದಾಯಕ ವಿಚಾರ. ಸಾಲ ಸಿಗುತ್ತೆ, ಲೋನ್ ಖಂಡಿತ ಸಿಗುತ್ತೆ, ಅದ್ರ ಬಗ್ಗೆ ಏನು ದೊಡ್ಡ ವಿಚಾರ ಅಲ್ಲ. ನಾನು ಶುಭ ವಿಚಾರಗಳು ಹೇಳಿದ್ದೀನಿ ಅನ್ಸುತ್ತೆ, ಬಹುಶಃ ಲೋನ್ ಸಿಗುತ್ತೆ ನಿಮಗೆ ಅಂಥೇಳಿ. ಸೊ ಲೋನ್ ಸಿಗುವಂಥದ್ದು ವಿಚಾರ ವಿಶೇಷ ಅಲ್ಲ, ಆದರೆ ನಿಮಗೆ ಸಿಗೋ ಲೋನು ನೀವು ಎಷ್ಟರ ಮಟ್ಟಿಗೆ ನಿಮಗೆ ಅದರ ಅವಶ್ಯಕತೆ ಇದೆ, ಎಷ್ಟು ಮಟ್ಟಿಗೆ ಅದು ನೀವು ಬಳಸ್ಕೊಳ್ತೀರಾ, ಎಷ್ಟು ಮಟ್ಟಿಗೆ ಅದು ಸರಿಯಾಗಿ ವಿನಿಯೋಗ ಆಗುತ್ತೆ ಅನ್ನೋಂಥದ್ದು ಇಂಪಾರ್ಟೆಂಟು. ಈ ಸಾಲನೂ ಮಾಡಿದ್ರಿ, ಕೆಲಸನೂ ಆಗಲಿಲ್ಲ, ಸಾಲ ಮಾಡಿದ್ರಿ, ಬರೋ ದುಡ್ಡನ್ನ ಬೇರೆ ಏನೇನಕ್ಕೋ ಕೆಲಸಕ್ಕೆ ಖರ್ಚಾಗೋಯಿತು, ಈಗ ಆ ಕೆಲಸನೂ ಆಗಲಿಲ್ಲ, ಹಾಗೆ ಉಳಿದೋಯ್ತು, ದುಡ್ಡು ಇನ್ನೂ ಬೇಕು, ಸಾಲ ಕೂಡ ಆಗೋಗಿದೆ, ಬಡ್ಡಿ ಬೇರೆ ಕಟ್ಟಬೇಕು, ಅಸಲೇ ಇಲ್ಲ ಇಲ್ಲಿ. ಈ ಥರದ ಚಿತ್ರ ಪರಿಸ್ಥಿತಿಗಳನ್ನು ತಂದುಕೊಳ್ಬೇಡಿ ದಯವಿಟ್ಟು. ಸಿಗುತ್ತೆ ಅಂತ ಸುಮ್ಮನೆ ಸಾಲ ಮಾಡಬೇಡಿ, ಅದೇ ನೀವು ಮಾಡುವ ಬಹಳ ದೊಡ್ಡ ತಪ್ಪು. ದಯವಿಟ್ಟು ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಸಾಲ ಮಾಡೋಕ್ಕಿಂತ ಮುಂಚೆ ಅದರ ಅವಶ್ಯಕತೆಗಳು, ನಂತರದ ಪರಿಸ್ಥಿತಿಗಳು ಎಲ್ಲ ಯೋಚನೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನಿಮ್ಮ ಶರೀರ ರಕ್ಷಣೆ ಮಾಡಿಕೊಂಡ್ರೆ, ಶರೀರಕ್ಕೆ ಯಾವುದೇ ನೆಗೆಟಿವ್ ಎನರ್ಜೀಸ್ ಹೋಗ್ದಿರಂಗೆ ನೋಡಿಕೊಂಡ್ರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಅದ್ಭುತವಾದಂತಹ ಪರಿಹಾರ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಅದ್ರ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕು. ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಗಳನ್ನು ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಶ್ರೇಯೋಭಿವೃದ್ಧಿಗಾಗಿ ಮಾಡ್ತಾ ಇದ್ದೇವೆ. ಶ್ರಾವಣ ಮಾಸ ಅಂತಂದಾಗ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಹ ರೂಢಿಯಲ್ಲಿರ್ತಕ್ಕಂಥದ್ದು. 21ನೇ ತಾರೀಕು ಒಂದಿಷ್ಟು ಜನ ಮಾಡ್ತಾರೆ, ಈ ಹುಣ್ಣಿಮೆ ದಿವಸನೂ ಕೆಲವರು ಜನ ಮಾಡ್ತಾರೆ. ಬಟ್ ನಾವು ನಮ್ಮ ಯಾಗಶಾಲೆಯಲ್ಲಿ 28ನೇ ತಾರೀಕು ಹುಣ್ಣಿಮೆಯ ದಿವಸವೇ ವರಮಹಾಲಕ್ಷ್ಮಿ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ, ವರಮಹಾಲಕ್ಷ್ಮಿಯ ಒಂದು ಆರಾಧನೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅವತ್ತು ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಾವು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮ, ವರಲಕ್ಷ್ಮಿ ಹೋಮದ ಜೊತೆಯಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ನವಗ್ರಹ ಶಾಂತಿ ಹೋಮಗಳ ಸಹಿತ ವಿಶೇಷವಾದ ದೇವತಾರಾಧನೆಗಳನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣದ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಹ ನಾನು ಮುಂದೆ ಮಾಡಲಿದ್ದೇನೆ. ಬಟ್ ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ನೀಲಮೇಘವರ್ಣಿಕಾ ರತ್ನಗಳೊಟ್ಟಿಗೆ 7 ವಿಧದ ವಿಶೇಷವಾಗಿರತಕ್ಕಂತಹ ಉಪರತ್ನಗಳಿದೆ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋದ್ರಿಂದ ಹಿಡಿದು, ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರ ಮಾಡೋದ್ರಿಂದ ಹಿಡಿದು, ಭೂಮಿ ವ್ಯವಹಾರಗಳು ಅಥವಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ವಿವಾಹ ದಾಂಪತ್ಯಾದಿ ವಿಚಾರಗಳಿಗೆ ಸಮಸ್ಯೆಗೆ ಪರಿಹಾರ ಆದಿಗಳಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ಸಪ್ತಚಕ್ರ ಬ್ರೇಸ್ಲೆಟ್ ಜೊತೆಗೆ ನಾನು ಆಗಲೇ ಮುಂದೆ ಹೇಳಿದಂತೆ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಿವಾರಣೆ ಆಗಬೇಕು, ಆರಾ ಕ್ಲೆನ್ಸಿಂಗ್, ನಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ರಕ್ಷಣೆಗೋಸ್ಕರವೂ ಸಹ ಈ ಒಂದು ಸಪ್ತಚಕ್ರ ಬ್ರೇಸ್ಲೆಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಲಾಗುತ್ತೆ. ಇದರಲ್ಲಿ ವಿದ್ಯೆಗೋಸ್ಕರ ಇರಬಹುದು, ಆರೋಗ್ಯಕ್ಕೋಸ್ಕರ ಇರಬಹುದು, ಭೂಮಿಗೋಸ್ಕರ ಇರಬಹುದು, ಮನಸ್ಸಿಗೋಸ್ಕರ ನೆಮ್ಮದಿಯಾದಂತಹ ಮನಸ್ಸು ಸಿಗಬೇಕು, ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಇರಬಹುದು, ನಿಮ್ಮ ಭೂ ವ್ಯವಹಾರಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಒಂದು ಅದ್ಭುತವಾದ ಪರಿಹಾರ ರೂಪರತ್ನಗಳಿರುತ್ತೆ. ಇದನ್ನು ನಾವು ಅವತ್ತಿನ ದಿವಸ 20ನೇ ತಾರೀಕು ಅದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನೂ ಗೊತ್ತಿಲ್ಲ ಅಂದರೆ ಹೆಸರು ವಿಳಾಸ ಕಳಿಸರು ಸಹ ಸಾಕಾಗ್ತದೆ. ನೀವು ನಮ್ಮ ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಹಾಗೂ
ಹಾಗೂ ಆವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ವಿಶೇಷವಾಗಿರತಕ್ಕಂತಹ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಿಮ್ಮ ಕೈ ಸೇರಿದ ನಂತರ ಇದನ್ನು ನೀವು ಕೈಯಲ್ಲಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನವನ್ನು ಹಣೆಯಲ್ಲಿ ನೀವು ಇಟ್ಕೊಳ್ಬಹುದಾಗಿರ್ತದೆ. ಇದನ್ನು ಬಲಗೈಯಲ್ಲೂ ಧಾರಣೆ ಮಾಡ್ಕೊಳ್ಬಹುದಿಲ್ಲ, ಎಡಗೈಯಲ್ಲಿ ಕೂಡ ನೀವು ನಿಮ್ಮ ಅನುಕೂಲವಾಗುವಂತಹ ನಿಮ್ಮ ಕೈ ನೀವು ಧಾರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೂ ಈ ಸಪ್ತಚಕ್ರ ಬ್ರೇಸ್ಲೆಟಿಂದ ಬಹಳಷ್ಟು ಅನುಕೂಲಗಳಾಗಲಿದೆ. ಹಾಗೂ ಚಂದ್ರಗ್ರಹಣದ ಪರ್ವ ದಿನದಂದು ಲಕ್ಷ್ಮೀ ಸಹಿತವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಬಹಳ ವಿಶೇಷವಾದ ಪವರ್ ಇದೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಅಥವಾ ಕರೆ ಮಾಡಿ ದಯವಿಟ್ಟು. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.